ಸನ್ಮಾನವನ್ನು ಮಾಡಿಸ್ಕೊಳ್ಳುವಂಥ ಯೋಗ್ಯತೆ ನನಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆದರೆ ಹಿರಿಯರು ಅವರ ಆಶೀರ್ವಾದ ನನಗೆ ಇವತ್ತಿಗೂ ಕೂಡ ಅವರು ಇಲ್ಲ ಅನ್ನುವಂತಹ ಭಾವನೆ ಇಲ್ಲವೇ ಇಲ್ಲ. ನಾನು ಕಾಲೇಜಲ್ಲಿ ಪಾಠ ಮಾಡೋದಿಕ್ಕೆ ಅಡಿಗಲನ್ನು ಹಾಕಿಕೊಟ್ಟಂಥವರೇ ಲಕ್ಷ್ಮೀ ತಾತಾಚಾರ್ ಅವರು. ನನಗೂ ಅವರಿಗೂ ಎಷ್ಟು ಸಂಬಂಧ ಇತ್ತು ಅಂತಂದ್ರೆ, ವಯಸ್ಸಿನಲ್ಲಿ ನನಗಿಂತ ಅರ್ಧದಷ್ಟು ಒಂದೂವರೆಯಷ್ಟು ಬಹಳ ದೊಡ್ಡವರು. ಆದ್ರೂ ಕೂಡ ಅವ್ರು ಹೇಳ್ತಿರುವಂತಹ, ಅವರಿಂದ ಕಲಿತಿರುವಂತಹ ಕೆಲವು ಶಬ್ದಗಳನ್ನ ಇಲ್ಲಿ ಬಳಸ್ತೀನಿ. ಅವ್ರು ನನ್ಗೊಂದು ಮಾತನ್ನು ಹೇಳ್ತಾ ಇದ್ರು. ಅವರಿಗೂ ನನಗೂ ಎಷ್ಟು ಸಂಬಂಧ ಇತ್ತು ಅಂತಂದ್ರೆ, ರಾತ್ರಿ 9 ಗಂಟೆಗೆ ನಮ್ಮ ಮನೆಗೆ ಬರ್ತಾ ಇದ್ರು. 15-20 ವರ್ಷಗಳ ಹಿಂದಿನ ಮಾತು. 9 ಗಂಟೆಗೆ ಬಂದ್ರೆ ನಾನು ನಿನಗೆ ಊಟವನ್ನ ಮಾಡೋಕೆ ತಪ್ಪಿಸ್ತಾ ಇದ್ದೀನಿ ಅಂತ ಹೇಳೋರು. ನನಗೆ ಆಶ್ಚರ್ಯ ಆಗ್ತಾ ಇತ್ತು. ಆಮೇಲೆ ಹಾಗೆ ಕೆಲವು ಮಾತುಗಳನ್ನು ಹೇಳಿ ಸುಮಾರು ರಾತ್ರಿ 12:30-1 ಗಂಟೆ ತನಕಲೂ ನನ್ನ ಹತ್ರ ಮಾತಾಡಿಕೊಂಡು ಮನೆಗೆ ಹೋಗ್ತಾ ಇದ್ರು. ನಾನಿಲ್ಲಿ ಸ್ವಿಮ್ಮಿಂಗ್ ಪೂಲ್ 6ನೇ ಕ್ಲಾಸಲ್ಲಿದ್ದೆ. ಅವರು 9-10ನೇ ಕ್ಲಾಸ್ನಲ್ಲೇ ಅವರ ಮನೆಯಲ್ಲಿದ್ದರು. ನಾನು ಹೇಳ್ತಾ ಇದ್ದೆ, 1 ಗಂಟೆ ಆಗಿದೆ, ಒಬ್ಬರೇ ಹೋಗ್ತಾ ಇದ್ದೀರಾ, ಜೊತೆಲಿ ಬರ್ತೀನಿ. ಅವಾಗ ಒಂದು ಮಾತು ಹೇಳ್ತಾ ಇದ್ರು, ಸರಿ ನನ್ನ ಜೊತೆ ಬಾ, ನಿನ್ನನ್ನ ಬಿಡೋದಕ್ಕೆ ನಾನು ಮತ್ತೆ ಬರ್ತೀನಿ, ನನ್ನನ್ನ ಬಿಡೋದಕ್ಕೆ ನೀನು ಬಾ. ಹೀಗೆ ಓಡಾಡ್ತಾ ಇದ್ರೆ ಬೆಳಿಗ್ಗೆ ಆಗೋಗುತ್ತೆ, ಇಬ್ರು ಮನೆ ಸೇರ್ಕೋಬಹುದು ಅಂತ ಒಂದು ಮಾತನ್ನ ಹೇಳ್ತಾ ಇದ್ರು. ಇವತ್ತು ಅದನ್ನ ಜ್ಞಾಪಿಸ್ಕೋತಾ ಇದ್ದೀನಿ. ಅವ್ರು ನನಗೆ ಹೇಳ್ತಾ ಇದ್ದಿದ್ದು ಒಂದೇ ಮಾತು ಅಂದ್ರೆ, 4 ಮುಖಗಳನ್ನು ಅವರೆಲ್ಲ ನೋಡ್ತಾ ಇದ್ದೆ. ನಾಲೆಡ್ಜ್, ಇಂಟೆಲಿಜೆನ್ಸ್, ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟ್. ಸಾಮಾನ್ಯ 4 ಒಂದು ಕಡೆ ಸೇರಲ್ಲ. ಇದು 4 ಇದ್ದಿದ್ದು ಅಂತಂದ್ರೆ ನಮ್ಮ ಗುರುಗಳಾದಂತಹ ತಾತಾಚಾರ್ಯ ಅವರಲ್ಲಿ. ಇವಾಗ ನಾವು ಎಲ್ಲ ಹೇಳಿರೋಂಥದ್ದನ್ನೇ, ಆದ್ರೂ ನನ್ನ ಅನುಭವವನ್ನ ಹೇಳ್ತಾ ಇದ್ದೀನಿ. ಇವಾಗ ಅನೇಕ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ವ್ಯಕ್ತಿಗಳು ಬೆಳಿತೀವಿ. ಅವರು ಒಂದು ವ್ಯಕ್ತಿಯಿಂದ ಸಂಸ್ಥೆ ಬೆಳೆದಿದ್ದು ಬಹಳ ಇದೆ. ಬಹುಶಃ ಒಂದು ವಿಶ್ವವಿದ್ಯಾಲಯ ಮಾಡದಕ್ಕಾಗದೇ ಇರುವಂತಹ ಕೆಲಸವನ್ನ ಮೇಲುಕೋಟೆನಲ್ಲಿ ಮಾಡಿದ್ರವರು. ಬೆಳಿಗ್ಗೆ ಎಲ್ಲರೂ ಹೇಳಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಬೆಳಿಗ್ಗೆ ಸೆಷನ್ಗೆ ಬರುವಂತಹ ಭಾಗ್ಯ ಸಿಕ್ಕಲಿಲ್ಲ ನನಗೆ. ಇವತ್ತಿಗೂ ಕೂಡ ಆ ಸಂಸ್ಥೆ ಕೆಲಸವನ್ನ ಮಾಡ್ತಾ ಇದೆ. ಆದ್ರೆ ಅವರು ಇದ್ದಿದ್ರೆ ಅದು ಇನ್ಯಾವ ಸ್ಥಿತಿಗೆ ಹೋಗ್ತಾ ಇತ್ತು ಅನ್ನುವಂಥದ್ದನ್ನ ನಾವು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಪ್ರಪಂಚದಲ್ಲಿ ಎಲ್ಲ ಜಾಗದಲ್ಲೂ ಅದನ್ನ ಹುಡುಕುವಂತೆ ಕಾಣ್ತಾ ಇತ್ತದು. ಇಲ್ಲಿ ಜಾಗದಲ್ಲಿದೆ, ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ ಅಂತ ಅನೇಕ ಬ್ರಾಂಚ್ಗಳನ್ನು ಕೂಡ ಪಡ್ಕೊಳ್ತಾ ಇತ್ತೋ ಏನೋ. ಬಟ್ ನಮ್ಮ ದುರ್ದೈವವೋ ಅಥವಾ ಆ ಊರಿನ ದುರ್ದೈವವೋ ನಾವೆಲ್ಲರೂ ಕೂಡ ಅವರನ್ನ ಕಳೆದುಕೊಂಡ್ಬಿಟ್ವಿ. ನಾನು ಅವರ ಸಂಸ್ಥೆನಲ್ಲಿ ಕೆಲಸವನ್ನು ಕೂಡ ಮಾಡಿದ್ದೆ ಮೇಲ್ಕೋಟೆನಲ್ಲಿರುವಾಗ. ಅನೇಕ ಸಲ ನನಗೂ ಅವ್ರಿಗೂ ವಿರೋಧದ ಕೋಪದ ಮಾತುಗಳು ಕೂಡ ಆಗಿತ್ತು. ನಾನು ಎಲ್ಲರ ಹತ್ರ ಕಾಲೇಜಲ್ಲೂ ಹೇಳ್ಕೊಡ್ತೀನಿ ಅದನ್ನ. ಯಾತಕ್ಕೆ ಅಂದ್ರೆ, ಎಷ್ಟು ಮಟ್ಟಿಗೆ ಅಂತಂದ್ರೆ, ಅವರ ಕೊಠಡಿಗೆ ಹೋಗಿ ಅವರಿಗೆ ಎಗೆನೆಸ್ಟ್ ಆಗಿ ವಿರುದ್ಧವಾಗಿ ಮಾತಾಡಿ ಬಂದಿದ್ದು ಉಂಟು. ನಾನು 2 ದಿನ ಆದ್ಮೇಲೆ ನನಗೆ ಶ್ಲಾಘನೆಯನ್ನ ಮಾಡಿದ್ರು ಅವರು. ಇವತ್ತು ಕೋಪಿಸ್ಕೊಂಡು ಹೋಗ್ತಾ ಇದೀಯಾ, ಒಂದಿನ ನನಗೆ ಎಷ್ಟು ಬೆಸ್ಟ್ ಫ್ರೆಂಡ್ ಆಗ್ಬಿಡ್ತೀಯ ನೋಡು ಅಂತಂದಿದ್ರು. ಅದು ಯಾವ ಮಾತಿನಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ. ಇಲ್ಲಿಗೆ ಮನೆಗೆ ಬಂದ್ರೆ ಅವ್ರು ನೋಡದೆ ನನಗೆ ಆಗ್ತಾನೆ ಇರ್ಲಿಲ್ಲ. ಅವರು ಮತ್ತೆ ಮತ್ತೆ ಅವ್ರನ್ನ ಮಾತಾಡಿಸ್ಬೇಕು ಅನ್ನುವಷ್ಟು ಬಾಂಧವ್ಯ ನನಗೆ ಬೆಳೆದೋಗಿತ್ತು. ಆಳ್ವಾರ್ ಅವ್ರ ಈ ತರ ಫಂಕ್ಷನ್ ಇದೆ ಅಂತ ಹೇಳಿದ ಮೇಲೆ ಬಹಳ ಸಂತೋಷವಾಯಿತು. ಅವ್ರು ಸನ್ಮಾನ ಅಂತ ಹೇಳಿದ್ರು. ನಾನು ಹೇಳಿದೆ, ನಾವು ಅವರಿಗೆ ಸನ್ಮಾನವನ್ನ ಮಾಡಬೇಕಾಗಿತ್ತು, ಅದು ಸಾಧ್ಯವಾಗ್ಲಿಲ್ಲ. ಅವರ ಮೂಲಕ ಸನ್ಮಾನ ಮಾಡಿಸ್ಕೊಳ್ತಾ ಇದ್ದೀನಿ ಅಂತಂದ್ರೆ ಅದು ಬಹಳ ಅತ್ಯಂತ ಆಶ್ಚರ್ಯ, ಕುತೂಹಲ ಹಾಗೂ ಅವರ ಆಶೀರ್ವಾದ ಇನ್ನೂ ನನ್ನ ಮೇಲಿದೆ ಅಂತ ನಾನು ಅದನ್ನ ಮನಸ್ಸಲ್ಲೂ ಅಂದ್ಕೊಳ್ತಾ ಇದ್ದೀನಿ. ಪ್ರತಿನಿತ್ಯವೂ ಕಾಲೇಜಿನಲ್ಲಿ ನಾನು ಅವರನ್ನ ಮನಸ್ಸಲ್ಲಿ ಇಟ್ಕೊಂಡೇ ಪಾಠವನ್ನು ಮಾಡ್ತಾ ಇರ್ತೀನಿ. ಇದನ್ನ ಹೇಳ್ಬಿಟ್ಟು ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.
ಹಣ್ಣನ್ನು ತಿನ್ಬೇಕಾದ್ರೆ ಪರಿಪಕ್ವವಾಗಿರಬೇಕು ಹಣ್ಣು. ಅರ್ಧ ಹಣ್ಣು ಅರ್ಧ ಕಾಯಿ ಆದರೆ ಚೆನ್ನಾಗಿರಲ್ಲ. ಪರಿಪಕ್ವವಾದಂತಹ ಲಕ್ಷ್ಮೀ ತಾತಾಚಾರ್ಯ ಎನ್ನುವಂಥ ಹಣ್ಣನ್ನು ತಿಂದವ್ ನಾನೊಬ್ಬನೇ. ಈ ಮಾತು ಹೇಳೋದಕ್ಕೆ ತುಂಬ ಸಂತೋಷ ಪಡ್ತೀನಿ. ಯಾಕೆಂದರೆ ನಾನು ನನ್ನ ಈ ವೃತ್ತಿಯನ್ನು, ಉಪಾಧ್ಯಾಯ ಲೆಕ್ಚರರ್ ವೃತ್ತಿಯನ್ನು ಬಿಟ್ಟು ಮೇಲ್ಕೋಟೆಗೆ ಹೋದ 2016ರಲ್ಲಿ. ಆಗ ದೇವಸ್ಥಾನದ ಕೆಲಸಕ್ಕೆ ಹೋಗ್ಬೇಕು ಅಂದಾಗ ನಮ್ಮ ತಂದೆ ಹೇಳಿದ್ರು, ಸುಮ್ಮನೆ ಕೂತ್ಕೋಬೇಡ, ಏನಾದರೂ ಓದು, ತಾತಾಚಾರ್ಯ ಹತ್ರ ಹೋಗು, ಹೇಳ್ತೀನಿ ನಿನಗೆ ಪಾಠ ಮಾಡ್ತಾರೆ ಅಂತ ಹೇಳಿದ್ರು. ಹೋಗ್ಬಿಟ್ಟು ಭಗವದ್ ವಿಷಯಂ ಅಂತ ತಿರುವಾಯ್ಮೊಳಿ ಆಯಿರಂ ಕಾಮೆಂಟ್ರಿ ತಾವು ನನ್ನ ಕಾಲಕ್ಷೇಪವನ್ನು ಹೇಳಬೇಕು ಅಂತ ಹೇಳಿದೆ. ತಕ್ಷಣ ಎದ್ದು ಕೈ ಮುಗಿದ್ರು ಅವರು ನನ್ನನ್ನು. ಯಾಕೆ ಮಮ್ಮ ನನಗೆ ಈ ಥರ ಕೈ ಮುಗಿತಾ ಇದ್ದೀರ ಅಂತ ಕೇಳಿದಾಗ, ನೋಡಯ್ಯ, ಇಷ್ಟು ದಿನ ನಾನು ಕೇವಲ ನಮ್ಮ ತಂದೆಗೆ ಮಗ ಅಂತ ತಿಳ್ಕೊಂಡಿದ್ದೆ, ಅವರ ಆಸೆ ನಾನು ಈಡೇರ್ಸೋಕ್ಕಾಗಲಿಲ್ಲಪ್ಪ, ನಿನ್ನ ಮೂಲಕ ನಾನು ಈಡೇರಿಸ್ತಾ ಇದ್ದೀನಿ, ಏನು ಹೇಳ್ತಾ ಇದ್ದೀರ ನನಗೆ ಅರ್ಥ ಆಗಲಿಲ್ಲ ಅಂದೆ. ನಮ್ಮ ತಂದೆ ಕಾಂಚೀಪುರಂನಲ್ಲಿ ಅಣ್ಣಂಗರಾಚಾರ್ಯ ಮನೆ ನೋಡಿದರೆ ಅಲ್ಲಿ ದೊಡ್ಡ ಒಂದು ಹಾಲ್ ಕಟ್ಟಿದ್ದಾರೆ. ನಾನು ಮೇಲ್ಕೋಟೆನಲ್ಲಿ ಈ ಥರ ಹಾಲನ್ನು ಕಟ್ಟಿ ಭಗವದ್ ವಿಷಯ ಕಾಲಕ್ಷೇಪವನ್ನು ಹೇಳಬೇಕು ಅಂತ ನನಗೆ ಆಸೆ ಆಗಿ ನಾನು ಹಾಲನ್ನು ಮನೆನ ದೊಡ್ಡದಾಗಿ ಕಟ್ಟಿದೆ. ಇಲ್ಲಿ ಎಸ್ ರಾಜಗೋಪಾಲ್ ಮಾಮ ಇದ್ದಾರೆ, ಅವ್ರ ತಂದೆಗೆ ನಾನು ಕಾಲಕ್ಷೇಪ ಹೇಳಿದೆ, ನೀನು ನಿಜವಾಗಿ ನನ್ನ ಮಗನಾಗಿದ್ದರೆ ಯಾರಿಗಾದರೂ ಈ ಕಾಲಕ್ಷೇಪವನ್ನು ಹೇಳು ಅಂತ. ಅವರ 76 ವರ್ಷದವರೆಗೂ ಕೂಡ ಅದಾಗಲಿಲ್ವಂತೆ. ನಾನು ಹೋಗಿ ಪ್ರಾರ್ಥಿಸಿದಾಗ ಖಂಡಿತ ಹೇಳ್ತೀನಿ, ಇವತ್ತು ನಾನು ನಮ್ಮ ತಂದೆಗೆ ನಿಜವಾದ ಮಗ ಆದೇಪ್ಪ, ನಮ್ಮ ತಂದೆಯ ಆಸೆಯನ್ನು ಈಡೇರಿಸೋದು ನಿನ್ನ ಮೂಲಕ ಆಯಿತು. ಇನ್ನೊಂದು ಮಾತು ಹೇಳ್ತೀನಿ, ನೀವೆಲ್ಲ ತಿಳ್ಕೊಂಡಾಗೆ ತಾತಾಚಾರ್ಯ ಇಬ್ಬರೇ ಮಕ್ಕಳಲ್ಲ, ನಾನು ಒಬ್ಬ ಮಗ, ಜ್ಞಾನಪುತ್ರ. ರಾಮಾನುಜಾಚಾರ್ಯರಿಗೆ ತಿರುಕುರ್ಹೆ ಪಿರಾನ್ ಪಿಳ್ಳಾನ್ ಹೇಗೆ ಜ್ಞಾನಪುತ್ರರಿದ್ರು, ಅವ್ರು ಹೇಳಿದ್ರು, ನನ್ನ 76 ವರ್ಷದ ಅನುಭವ ಏನಿದೆಪ್ಪ, ನಾನು ನಿನ್ನಲ್ಲಿ ತುಂಬ್ತಾ ಇದ್ದೀನಿ, ಅದನ್ನು ಬೆಳೆಸ್ಕೊಳ್ಳೋದು ಉಳಿಸ್ಕೊಳ್ಳೋದು ನಿನಗೆ ಬಿಟ್ಟಿದ್ದು. 2016ರಿಂದ 2020 ಕೋವಿಡ್ ಅವರ ಆರೋಗ್ಯ ವ್ಯತ್ಯಾಸ ಆಗೋದಕ್ಕೆ ಮುಂಚಿನವರೆಗೂ ಕೂಡ ಬೆಳಿಗ್ಗೆ 7:30ಯಿಂದ 9, ಸಂಜೆ 7:30ಯಿಂದ 9 ಪ್ರತಿನಿತ್ಯ ಪಾಠವನ್ನು ಹೇಳ್ತಾ ಇದ್ರು. ನಾನು ದೇವಸ್ಥಾನದಿಂದ ಏನಾದರೂ ತಾವು ಊಟಕ್ಕೆ ಏನು ಮಾಡ್ತಾ ಇದ್ದೀರಾ ವ್ಯವಸ್ಥೆ ಅಂದಾಗ, ನನಗೇನು ಬೇಡಪ್ಪ, ಆ ನರಸಿಂಹಸ್ವಾಮಿ ಏನು ಪ್ರಸಾದ ಕೊಡ್ತಾರೋ ಅದನ್ನು ತೊಗೊಂಡು ಬಾ ಸಾಕು, ಬೇರೆ ಏನು ಬೇಡ. ಅಡುಗೆ ಮಾಡ್ತಾಯಿದ್ರು, ನಾನು ಪಾಠಕ್ಕೆ ಹೋದ ತಕ್ಷಣ ಅಡುಗೆ ಅಷ್ಟಕ್ಕೆ ಬಿಟ್ಬಿಟ್ಟು ಬರ್ತಾಯಿದ್ರು. ಮಾಮ ಊಟ ಅಂದರೆ, ಅಯ್ಯೋ ನಾಳೆ ಮಾಡ್ಕೊಂಡ್ರಾಯ್ತು, ಮೊದಲು ಪಾಠ. ಜ್ಞಾನದ ಪಿಪಾಸೆಯನ್ನು ನಾವು ನೋಡಿದ್ದೆ ಅವರಲ್ಲಿ. ಅದಕ್ಕೆ ಒಂದೇ ಮಾತು ಹೇಳ್ತೀರಿ, ಇದರಲ್ಲಿ MA ಲಕ್ಷ್ಮೀ ತಾತಾಚಾರ್ಯ, ಸಾಮಾನ್ಯವಾಗಿ ನಾವು ಇನಿಷಿಯಲ್ ಹೇಳಬೇಕಾದ್ರೆ MAL ಅಂತ ಹೇಳ್ತೀವಿ. ಈಗಿನ ಪ್ರಪಂಚದಲ್ಲಿ ಹೇಳಬೇಕು ಅಂದರೆ ಮಾಲ್ ಅಂತೀವಿ. ಮಾಲಲ್ಲಿ ನಮಗೆ ಏನೇನು ವಸ್ತುಗಳು ಬೇಕೋ, ಏನೇನು ವಿಷಯಗಳು ಬೇಕೋ ಸಿಗುತ್ತೋ, ಎಲ್ಲ ವಿಷಯಗಳು ಸಿಗೋಂಥ ಏಕೈಕ ವ್ಯಕ್ತಿ ಅಂದರೆ ಇವರೇ. ಹಾಗಾಗಿ ಇವ್ರನ್ನ ಮಾಲ್ ಅಂತಾನು ಹೇಳ್ತಾ ಇದೆ. ಅದನ್ನು ನನ್ನ ಆರ್ಟಿಕಲ್ನಲ್ಲಿ ಇದರಲ್ಲಿ ಬರೆದಿದ್ದೀನಿ. ಅವರ ಲಕ್ಷ್ಮೀ ತಾತಾಚಾರ್ಯ ಎಂಬಂಥ ಪರಿಪೂರ್ಣವಾದಂತಹ ಪಕ್ವವಾದಂತಹ ಒಂದು ಹಣ್ಣನ್ನು ತಿಂದಂತಹ ಜ್ಞಾನಪುತ್ರ ನಾನು. ಈ ಸಮಾರಂಭಕ್ಕೆ ಬಂದಿದ್ದೀನಿ, ಮತ್ತೆ ಇದನ್ನು ಕಣ್ತುಂಬ ನೋಡ್ತಾ ಇದ್ದೀನಿ. ಲಕ್ಷ್ಮೀ ತಾತಾಚಾರ್ಯ ಬೇರೆ ಎಲ್ಲೂ ಇಲ್ಲ. ಇವತ್ತಿಗೂ ಕೂಡ ನಾವು ಅವರ ತನಿಯನ್ನು ಹೇಳ್ತಾ ಮನೆಯಲ್ಲಿ ಅವರನ್ನು ನನ್ನ ಹೃದಯದಲ್ಲಿಟ್ಟು ಪೂಜಿಸ್ತಾ ಇದ್ದೀನಿ. ಮತ್ತೆ ಪ್ರತಿನಿತ್ಯ ಒಂದೇ ಒಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ. ದೇವರಿಗೆ ನಾವು ಪ್ರಸಾದವನ್ನು ಮಾಡಬೇಕಾದ್ರೆ ನಮ್ಮ ತಂದೆಗೆ ಅವರ ಗುರುಗಳಾದಂಥ ಐದಂಗಾರ ಸ್ವಾಮಿ ಹೇಳ್ತಾ ಇದ್ರಂತೆ, ಶ್ರೀಭಾಷ್ಯವನ್ನು ಪ್ರತಿದಿನ ಪಾರಾಯಣ ಮಾಡಿ ನಾವು ದೇವರಿಗೆ ಪ್ರಸಾದವನ್ನು ತಳಿಗೆಯನ್ನು ನಿವೇದನ ಮಾಡಬೇಕು ಅಂತ. ನಮ್ಮ ತಂದೆ ಹೇಳಿದ್ರು, ಶ್ರೀಭಾಷ್ಯದ ಜೊತೆಗೆ ಭಗವದ್ ವಿಷಯನ್ನು ನೀನು ಪಾರಾಯಣ ಮಾಡಬೇಕು ಅಂತ. ಆದರೆ ನನಗದು ಅಧಿಕಾರಿ ಆಗಿರಲಿಲ್ಲ. ಲಕ್ಷ್ಮೀ ತಾತಾಚಾರ್ಯ ನನ್ನನ್ನು ಭಗವದ್ ವಿಷಯದ ಅಧಿಕಾರಿಯನ್ನಾಗಿ ಮಾಡಿ ಇವತ್ತಿಗೂ ಕೂಡ ಪ್ರತಿನಿತ್ಯ ದೇವರ ಕೈಂಕರ್ಯವನ್ನು ಮಾಡಬೇಕಾದ್ರೆ ಬೆಳಿಗ್ಗೆ ಆಗುತ್ತೋ ಇಲ್ವೋ, ಸಂಜೆ ದೇವಸ್ಥಾನದ ಬಂದಮೇಲೆ ಶ್ರೀಭಾಷ್ಯಂ ಮತ್ತು ಭಗವದ್ ವಿಷಯ 2 ಗ್ರಂಥಗಳನ್ನು ಪಾರಾಯಣ ಮಾಡಿ ನಾಳೆಯ ದೇವರ ಪ್ರಸಾದ ನಿವೇದನಕ್ಕೆ ಸಿದ್ಧನಾಗ್ತಾ ಇದ್ದೇನೆ. ಆ ಜ್ಞಾನದ ಒಂದು ವಿದ್ಯೆಯನ್ನು ನನಗೆ ಧಾರೆಯದ ಕೊಟ್ಟಂಥ ಮಹಾನುಭಾವರು ಲಕ್ಷ್ಮೀ ತಾತಾಚಾರ್ಯ. ಅವರ ಕೊನೆಯ ಕಾಲದವರೆಗೂ ಕೂಡ ಅವರು ಮೈಸೂರಿಗೆ ಆರೋಗ್ಯದ ಸ್ಥಿತಿ ವ್ಯತ್ಯಾಸ ಆಗಿ ಮೈಸೂರಿಗೆ ಹೋಗೋವರೆಗೂ ಕೂಡ ಪ್ರತಿನಿತ್ಯ ನನಗೆ 1.5 ಗಂಟೆ ಕಾಲ ವಿಷಯಗಳನ್ನು ಹೇಳ್ತಾ ಇದ್ರು. ವೇದಾಂತ ಒಂದೇ ಅಲ್ಲ, ವೇದಾಂತ, ವಿಜ್ಞಾನ, ಪ್ರತಿಯೊಂದು ಶಾಸ್ತ್ರವನ್ನು ಕೂಡ. ಇನ್ನೊಂದು, ಸಾಮಾನ್ಯವಾಗಿ ಮೇಲ್ಕೋಟೆಯಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ 1 ಗಂಟೆ ಕಾಲ ಜರ್ನಿ ಕಾರಲ್ಲಿ. ಅವ್ರ ಜೊತೆ ನೀವು ಪ್ರಯಾಣ ಮಾಡಿದ್ರೆ 2 ಗಂಟೆ ಕಾಲ ತಗೋತಾ ಇದ್ರು. ಬಾರಯ್ಯ ಹೋಗೋಣ ಅಂತ ಇದ್ರು. ನಾನು 1 ಗಂಟೆ ಕಾಲ ತಾನೆ ಮಾಮ ನಾನು ಬರ್ತೀನಿ ಅಂದರೆ,
ಟ್ರೈ ಮಾಡೋದು. ಅಲ್ಲೆಲ್ಲೋ ಹಳ್ಳಿನಲ್ಲಿ ಕದ್ಲಿಗೆರೋ ಜಗ್ನಲ್ಲಿ ಎಲ್ಲಾದ್ರೂ ಒಂದು ಗಿಡ ಕಂಡ್ರೆ ನಿಲ್ಲಿಸ್ಬಿಡೋದು. ಬಾಯ್ಲಿ ಈ ಗಿಡ ಏನ್ ಗೊತ್ತಾ ಇದು ಹಂಗ್ ಕೂಗು ಅಂತ ಹೇಳಿ ಅದ್ರಲ್ಲಿ ಒಂದು ಗಿಡವನ್ನು, ಒಂದು ಸ್ಟೆಮ್, ಒಂದು ಕಾಂಡವನ್ನ ತಗೊಂಡೋಗೋದು. ಮಾಮ ಇದು ಯಾಕಿದು ಅಂದ್ರೆ ನೀನು ಇಟ್ಕೊ ನಾನು ಹೇಳ್ತೀನಿ ಅಂತ ಇದ್ರು. ಯಾವ್ದಾದ್ರು ಒಂದು ಹಸು ಕಂಡ್ರೆ ಬಾಯ್ಲಿ ಇದು ಯಾವ ಜಾತಿ ಹಸು ಗೊತ್ತಾ ಇದು. ಹೀಗೆ ಪ್ರತಿಯೊಂದು ವಿಷಯಗಳನ್ನು ಹೇಳಿದ್ರು. ಆಮೇಲೆ 1 ವರ್ಷ ಆದ್ಮೇಲೆ ಅವರು ತಾವು ತಗೊಂಡಂತ ಜಮೀನಲ್ಲಿ ತೋರಿಸಿದ್ರು. ಅವತ್ತು ಮೈಸೂರಿಗೆ ಹೋಗ್ಬೇಕಾದ್ರೆ ನಾನು ತಗೊಂಡ್ ಬಂದಲ್ಲ ಕಡ್ಡಿ, ಅದು ಇವತ್ತು ಈ ತುಳಸಿ ಗಿಡ ಆಗಿದೆ. ತುಳಸಿಯ 16 ವಿಧಗಳನ್ನ ಅಲ್ಲಿ ತೋರಿಸಿದ್ದಾರೆ, ಬೆಳೆಸಿದ್ದಾರೆ. 16 ಜಾತಿಯ ತುಳಸಿಗಳನ್ನ ಬೆಳೆಸಿ ತೋರಿಸಿದ್ರು. ಇಟ್ಟಿಗೆನ ಮಾಡಿ ತೋರಿಸಿದ್ರು. ಇಟ್ಟಿಗೆನ ಹೇಗೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅಂತ, ಪರ್ಫ್ಯೂಮ್ಸ್ ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಸೊಳ್ಳೆ ಬತ್ತಿಯನ್ನ ತೋರಿಸಿ ನೋಡಿ ಈ ವಾಸನೆ ಹೇಗೆ ಬರ್ತಾ ಇದೆ, ನಮ್ಮ ಕಾಲಕ್ಷೇಪಕ್ಕೆ ತೊಂದರೆ ಆಗುತ್ತಾ, ಹಾಗಾದ್ರೆ ಬೇರೆ ಸೊಳ್ಳೆ ಬತ್ತಿಯನ್ನ ಮಾಡೋಣ, ಇದಕ್ಕೆ ಸ್ವಲ್ಪ ತುಪ್ಪ ಜಾಸ್ತಿ ಆಗ್ಬೇಕು ಅಂತ ಪ್ರತಿಯೊಂದನ್ನು ಹೇಳ್ತಾ ಇದ್ರು. ಪರಿಪಕ್ವವಾದಂತಹ ಲಕ್ಷ್ಮೀ ತಾತಾಚಾರ್ಯಂತ ಹಣ್ಣನ್ನು ತಿಂದಂತಹ ಏಕೈಕ ವ್ಯಕ್ತಿ ನಾನು. ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ. ನನಗೆ ಆ ಯೋಗ್ಯತೆ ಇದೆಯೋ ಇಲ್ವೋ, ಆದರೆ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಧನ್ಯೋಸ್ಮಿ. Last but certainly not the least, we had a large group from Tamil Nadu who are Shishyas of Professor M.A. Lakshmi Tatachar. I'd like to call upon 2 of them, Venkateshan from Velli Pandian and Nandagopal from Velli Pandian. If you could come on stage, please. Venkateshan and Nandagopal. Along with Shri Karthikeyan ji, please, just we would like to give a big hand to you. Shri Venkatesh and Shri Lokesh, who have literally burned the midnight oil to accomplish so many things. So in the morning we released the Yadavadri Vaibhavam with English translation. Please come. We want to give you a big hand, that's all. Then we have the Tatarya Vaibhavam souvenir, just come out very well. Then we had this film which was put together in record time, and also we have a very good, wonderful exhibition which has been placed before you. All of you can see it. So many things. In fact, when the invitation was sent to many people who are attending here, they said, you have such a jam-packed program, how will you manage this? So we have been able to manage this entire ensemblance with the help of all these highly dedicated team members of Samskriti Foundation. I will just tell their names. Shri Dilli Babu from Tirupati. Shri Pranav, his father is a famous cardiologist in Mysore. His name is Dr. Bhaskar. And Kiran Maran Gopal, I just introduced him. Then our projects coordinator, Shri Karthikeyan ji, a very, very eminent, and always when I put some ideas to him, he will revert back to me with more ideas. He'll say, we can do it like this, we can do it like that, etc. Then Shri Lokesh, who has been there from my father's time. Last 23 years he has been working with us. And all the cover pages of all the books, more than 100 books that we have published, everything is due to his thing only. So the beauty of a person is exemplified when he is draped in a good sari or dhoti or whatever it is. So that draping is done by Lokesh himself. So last 23 years he has been doing it, and Samskriti Foundation's success in many areas is due to him only. Then we have another untiring person, Shri Venkatesh, who has been in the industry for last several years and joined us last year. And Shri Basavaraj, who has joined us last year. He's a very good artist, but he is a master in multitasking. Any task we assign him, he will do it without any hesitation. Then we have Srimati Vani, who has also been with us for the last 16 years. Many a times when my father was not well, my mother was not well, she would accompany them to the hospital. So any task we would give her,
she will not hesitate to do it. So with this wonderful team, we have been able to accomplish all those things that you have all seen today. And I thank you all. Just you are giving namaste and thank you. I request also Srimati Shri M.G. Narasimhan, who always remains incognito, kindly come on stage. Now we are very happy to have him as the Chief Technology Officer of our organization, and he is driving the entire software team consisting of Pranav and Dilli Babu and other people who are working remotely. So thank you, Shri Narasimhanji. I am sorry, I did not, because of the light I could not see you. So this is the team that is working the work that has, as I like to repeat, burnt the midnight oil to accomplish all these things. Thank you very much. Namaste. Few more persons who have contributed to this evening's, to the entire program. First of all, I would like to call upon Shri M.R. Krishna ji. I request him to kindly come on stage. When we said that we want to have this program, we had an informal meeting, and I am proud to say that he said, I will take care of the entire, all the Tadiya Aradhanam expenses. So he unequivocally mentioned that he will do it. And I have been told by nearly 50 people who said the food was wonderful. And Sri M.R. Krishna ji has been a very ardent Shishya of Lakshmi Tatacharya. I request him to kindly come on stage. I would like to call upon his Sri Ravi Narasimhan, who is more popular as Mobile Bane Ravi. So he has also taken great pains. In fact, he has taken greater pains in organizing the Ramanujaya Vishwavijayotsava. So compared to that, this is not much, but still it is our duty to honor him. I request Sri M.V. Narayan Swami, who has just opened the door, I request him to kindly come on stage. He has taken great pains to arrange the auditorium, to arrange the several other very necessary aspects. And also I owe a great debt of gratitude to Sri Yatiraja Jiyar Swamiji for freely giving us this hall and blessing the entire event. ಎಲ್ಲರಿಗೂ ನಮಸ್ಕಾರ. ಶ್ರೀಮತಿ ರಾಮಾನುಜಾಯ ನಮಃ. ಬೆಳಗಿನಿಂದ ಇಂತಹ ಒಂದು ವೈಭವೋಪೇತವಾದಂತಹ ಒಂದು ಕಾರ್ಯಕ್ರಮವನ್ನೆಲ್ಲ ನಾವೆಲ್ಲ ನೋಡಿದ್ದೀವಿ. ಈಗಾಗಲೇ ಲಕ್ಷ್ಮೀ ತಾತಾಚಾರ್ಯ ಸ್ವಾಮಿಗಳವರ ಬಗ್ಗೆ ಪ್ರತಿಯೊಬ್ಬರು ಮಾತಾಡಿರೋದ್ರಿಂದ ಎಲ್ಲರೂ ಹೃದಯ ಮುಟ್ಟಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನಮ್ಮೆಲ್ರಿಗೂ ಒಂದು ವಿಜ್ಞಾಪನೆ ಏನು ಅಂತ ಹೇಳ್ತಂಥದ್ದು, ಎತ್ತರಾಡಿ ಸಂಸ್ಕೃತಿ ಭವನ ಇದೆಯಲ್ಲ, ಅದು ತಮ್ಮ ಎಲ್ಲ ಪರ್ಸನಲ್ ಫಂಕ್ಷನ್ಸ್ ಯಾವುದಾದ್ರೂ ಇತ್ತು ಅಂತ ಹೇಳ್ತಂದ್ರೆ ಇದರದ ಉಪಯೋಗ ತಾವೆಲ್ಲ ಪಡ್ಕೋಬೇಕು ಅಂತ ಹೇಳಿ ನನ್ನ ಕಳಕಳಿಯ ವಿಜ್ಞಾಪನೆ ಇದು. ಕಾರಣ ಯಾಕೆಂತಂದರೆ ನಿಮ್ಮಂಥ ಎಲ್ಲರ ಒಂದು ಇದರಿಂದ ವೈಬ್ರೇಷನ್ನಿಂದ ನಾವಿನ್ನೂ ಎತ್ತರಕ್ಕೆ ಬೆಳೆಯೋದಕ್ಕೆ ಸಾಧ್ಯತೆ ಇದೆ ಅಂಥೇಳಿ ನಾನು ಭಾವಿಸ್ಕೋತಾ ಇದ್ದೇನೆ. ನನಗೆ ಈ ತರಹ ಒಂದು ಸನ್ಮಾನವನ್ನು ಕೊಟ್ಟಿದ್ದು ಅದಕ್ಕೆ ನಾನು ಎಷ್ಟು ಬಾಧ್ಯನೋ ಅದು ನನಗೆ ಗೊತ್ತಿಲ್ಲ. ಆದರೂ ಕೂಡ ನಾವೇನೇ ಕೆಲಸ ಮಾಡಿದ್ರೂ ಕೂಡ ಅದು ಚೊಕ್ಕವಾಗಿ ನಾವು ಮಾಡಬೇಕು ಅನ್ನೋದು ಒಂದೇ ಒಂದು ಉದ್ದೇಶ ನಮಗೆ. ಯಾಕೆಂದರೆ ಆಳ್ವಾರ್ ಅವರ ಬಗ್ಗೆ ನನಗೆ ಬಹಳ ಅಭಿಮಾನ ಉಂಟು. ಅದೇ ತರಹನೇ ನಮ್ಮ ಲಕ್ಷ್ಮೀ ತಾತಾಚಾರ್ಯ ಸ್ವಾಮಿಗಳವರಲ್ಲಿಯೂ ಕೂಡ ನಮಗೆ ಬಹಳ ಗೌರವವೂ ಉಂಟು. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಕೃತಜ್ಞತೆಗಳ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಮತಿ ರಾಮಾನುಜಾಯ ನಮಃ. I now call upon, I have a few more formalities to complete, but I don't deem this as a formality.
I call upon Sri Ram Srinivas to come on stage and please come. He is a great scholar and of late he has many accomplishments to his credit. Right now he is representing the entire country of Norway in the World Economic Forum. So he has come all the way from Norway for this function. He will be leaving next week. So he is greatly devoted to Lakshmi Tatacharya Swami. And when I said we will felicitate you, he said, don't felicitate me, I will come home. You please give me some puliyogara and sakar pongal. That will be the greatest felicitation. Thank you very much, Sri Ram. And I have no words to express my gratitude. And now I call upon the main artists who are here to give the performance. Shri M.A.R. Iyengar, that is Raman Chittaya, that this program could take place now. Otherwise, it would have taken long, they say in Sanskrit, Paschat Shabdaha Nasti Pariyaya. That means if one says that it will be done later, it means that it will not be done. So, M.A.R. Iyengar, my Raman Chittaya, ensured that it will be done quickly and now it has happened. So, for that purpose also, I am extremely grateful to you. People have struggled from today morning as volunteers. Request you to give a big hand to all of them.